ನಮಸ್ಕಾರ. ನಾವೀಗ ಸೋಂಪುರ ಹೋಬಳಿ ದಾಬಾಸ್ಪೇಟೆ ದಾಸೇನಹಳ್ಳಿ ಗ್ರಾಮದಲ್ಲಿ ಇದ್ದೀವಿ. ಈಗ ನೋಡಿ, ಇವರು ಸುಮಾರು ವರ್ಷಗಳಿಂದ ಇಲ್ಲಿ ಚಿಕ್ಕದಾಗಿ ಒಂದು ಗುಡಿಸ್ಲಾಕೊಂಡು ಮನೆ ಕಟ್ಕೊಂಡಿದ್ದಾರೆ. ಇವರು ಬಂದು ನಮ್ಮ ವಾಲ್ಮೀಕಿ ನಾಯಕ ಸಮುದಾಯದವರು. ಇವರು ಇಲ್ಲಿ ಚಿಕ್ಕದಾಗಿ ಮನೆ ಕಟ್ಕೊಂಡಿದ್ದಾಗ ಊರಲ್ಲಿರೋಂಥ ಮೇಲ್ವರ್ಗದವರು ಇವ್ರಿಗೆ ಯಾವುದೇ ತೊಂದರೆ ಕೊಟ್ಟಿಲ್ಲ. ಆದರೆ ಈಗ ಸ್ವಲ್ಪ ದೊಡ್ಡದಾಗಿ ದೇವಸ್ಥಾನದ ಮುಂದೆ ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಮನೆ ಕಟ್ತಾ ಇರಬೇಕಾದ್ರೆ ಈ ಪಕ್ಕದಲ್ಲಿರೋಂಥದ್ದು ಇದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂಥ ಜಮೀನು. ಇಲ್ಲಿರೋಂಥ ಒಂದಷ್ಟು PDO ಅಧಿಕಾರಿಗಳು, ಗ್ರಾಮಸ್ಥರು ಪ್ರತಿಯೊಬ್ಬರೂ ಸೇರಿ ಮನೆ ಬಾಗಿಲು ಈ ಕಡೆ ಇಕ್ಕಬೇಡ, ನಿಮ್ಮ ಮನೆ ಬಾಗಿಲು ದೇವಸ್ಥಾನಕ್ಕೆ ಎದುರುಗಡೆ ಇರಬಾರ್ದು, ಮತ್ತು ನೀವು ಈ ಕಡೆಯಿಂದ ಈ ಕಡೆಗೆ ಮನೆ ಕಟ್ಕೊಬೇಕು, ಈಗ ರಸ್ತೆಯಲ್ಲಿ ಓಡಾಡಬಾರ್ದು ನೀವು ಅಂತೇಳ್ಬಿಟ್ಟು ನೋಡಿ ಈ ಪಾಪ ನೋಡಿ ಇವ್ರಿಗೆ ತೊಂದರೆ ಕೊಡ್ತಾ ಇರೋಂಥದ್ದು. ದಾಸೇನಹಳ್ಳಿ ಗ್ರಾಮದಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಕೊಡ್ತಾ ಇಲ್ಲ. PDO ಇಂದಾನೆ ಟಾರ್ಚರ್ ಇವ್ರಿಗೆ. PDO ಅವ್ರಿಗೆ ತಾಕತ್ತಿದ್ರೆ ನಾನು ಖುದ್ದು ಬಂದು ತೋರಿಸ್ತೀನಿ. ಸುಮಾರು ಸರ್ಕಾರಿ ಜಮೀನುಗಳಲ್ಲಿ ಮನೆ ಕಟ್ಕೊಂಡಿದ್ದಾರೆ. ನಿಮ್ಮ PDO ಪಂಚಾಯತಿ ವ್ಯಾಪ್ತಿಯಲ್ಲಿ ಬೇಕಾದಷ್ಟು ಅನ್ಯಾಯಗಳಾಗಿದೆ. ಇವುಗಳನ್ನೆಲ್ಲ ನೀವು ಫೈಟ್ ಮಾಡಿ, ನಿಮ್ಮ ಒಂದು ವೀರ ಧೀರ ಶೂರತ್ವನ್ನೆಲ್ಲ ಅಂತ ಅದ್ರ ಮೇಲೆ ತೋರಿಸಿ. ಆದರೆ ಪಾಪ ಇವ್ರ ಕೈಯಲ್ಲಿ ಏನಾಗುತ್ತೆ? ಇಂಥ ಬಡವ್ರ ಮೇಲೆನಾ, ಇಂಥ ವಯಸ್ಸಾಗಿರೋರ ಮೇಲೆನಾ? ಹಾಂ, 2 ಅಡಿ ಹೊಡೆದಾಕ್ರಿ, 3 ಅಡಿ ಹೊಡೆದಾಕ್ರಿ ಅಂತ ಹೇಳ್ಬಿಟ್ಟು PDOನೇ ಇವ್ರ ಮೇಲೆ ದೌರ್ಜನ್ಯ ಮಾಡೋದು. ಗ್ರಾಮಸ್ಥರು, ನೀವು ತಳವರ್ಗದವರು, ಕಡಿಮೆ ಕ್ಯಾಸ್ಟ್ ಅವರು, ಬಾಡ್ ತಿನ್ನೋರು, ನೀವು ಈ ಕಡೆ ಬಾಗಿಲು ಇಟ್ಕೊಂಡ್ಬಿಡ್ರಿ, ದೇವಸ್ಥಾನಕ್ಕೆ ಮಲಿನ ಆಗ್ತೈತೆ, ಈ ಥರ ಏನೋ ಈ ಗ್ರಾಮದಲ್ಲಿರೋಂಥ ಮೇಲ್ವರ್ಗದವ್ರು ಮಾಡ್ತಾರೆ. ಬಹಿಷ್ಕಾರನೇ ಹಾಕಿರೋ ಥರ ಬಿಟ್ಬಿಟ್ಟವ್ರಣ್ಣ. ಹಾಂ, ಇವು ಕರೆಂಟ್ ಇಲ್ಲ, ನೀರಿಲ್ಲ, ಏನೂ ಕೊಡಂಗಿಲ್ಲ, ಮನೆ ಕಟ್ಟಕ್ಕೆ ಬಿಡ್ತಾ ಇಲ್ಲ. ನನ್ನ ಮಗಳಿದ್ದಾಳೆ. ಒಂಥರ ಬಹಿಷ್ಕಾರ. PDOನೇ ಹತ್ರ ಇದ್ದು ನಿನ್ನ ಮನೆನೇ ಕಟ್ಟಬೇಡ ಅಂತ ಹೇಳ್ಬಿಟ್ಟು ಅಂತಾನೆ. ಅದಕ್ಕೆ ಸಂಬಂಧಪಟ್ಟಂಗೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ PDO ಅವ್ರ ಪಂಚಾಯಿತಿ ಎದುರುನೇ, ಅವ್ರ ಕಚೇರಿ ಮುಂದೆನೇ ಅತಿ ಶೀಘ್ರದಲ್ಲೇ ನಾನು ನಮ್ಮ ತಾತ ಇಬ್ಬರೂ ಸೇರಿ ಬೃಹತ್ ಹೋರಾಟ ಮಾಡ್ತೀವಿ. ಇವ್ರಿಗೆ ನ್ಯಾಯ ಕೊಡಿಸ್ತೀವಿ. ಒಂದು ಇಟ್ಟಿಗೆ ಇಲ್ಲಿ ಕಟ್ಟಿರೋ ಅಂತ ಒಂದೇ ಒಂದು ಇಟ್ಟಿಗೆನ ಅಲ್ಲಾಡ್ಸಕ್ಕೆ ಬಿಡಲ್ಲ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.